ಸ್ನೇಹಿತರೆ, ಹಜ್ ಇಸ್ಲಾಂ ಧರ್ಮದ 5 ಕಂಬಗಳಲ್ಲಿ ಒಂದಾಗಿದ್ದು ದೈಹಿಕ ಹಾಗೂ ಆರ್ಥಿಕ ಸಾಮರ್ಥ್ಯವಿರುವ ಪ್ರತಿಯೊಬ್ಬ ಮುಸ್ಲಿಮನಿಗೂ ಜೀವನದಲ್ಲಿ ಕನಿಷ್ಠ ಒಂದು ಬಾರಿ ನೆರವೇರಿಸಬೇಕಾದ ಪವಿತ್ರ ಕರ್ತವ್ಯವಾಗಿದೆ ಹಜ್. ಹಿಜರಿ ಕ್ಯಾಲೆಂಡರಿನ ಕೊನೆಯ ತಿಂಗಳು ದುಲ್ ಹಜ್ ತಿಂಗಳಲ್ಲಿ ಮಕ್ಕಾ ನಗರದಲ್ಲಿರುವಂತಹ ಕಾಬಾದ ಸುತ್ತಮುತ್ತ ನಡೆಯುವ ನಿರ್ದಿಷ್ಟ ವಿಧಿವಿಧಾನಗಳ ಸಮೂಹವಾಗಿದೆ. ಈ ಯಾತ್ರೆ ಮಾನವನಲ್ಲಿ ಭಕ್ತಿ, ಸಮರ್ಪಣೆ ಮತ್ತು ಅಲ್ಲಾಹನ ಭಯವನ್ನು ಅಂದರೆ ತಕ್ವಾವನ್ನು ಹೆಚ್ಚಿಸುವ ಆಧ್ಯಾತ್ಮಿಕ ಅನುಭವವಾಗಿದೆ. ಹಜ್ ಹಿನ್ನೆಲೆ ಇತಿಹಾಸವು ಪ್ರಾಫೆಟ್ ಇಬ್ರಾಹಿಂ ಅಂದರೆ ಅಬ್ರಹಾಂರವರ ಮತ್ತು ಅವರ ಪುತ್ರ ಪ್ರಾಫೆಟ್ ಇಸ್ಮಾಯಿಲ್ ರವರ ಕಾಲಕ್ಕೆ ಸೇರಿದಾಗಿದೆ. ಅವರು ಅಲ್ಲಾಹನ ಆದೇಶದಂತೆ ಕಾಬಾವನ್ನು ನಿರ್ಮಿಸಿ ಜನರನ್ನು ಹಜ್ಜಿಗಾಗಿ ಕರೆದರು. ಹಜ್ಜಿನ ವಿಧಿವಿಧಾನಗಳು ಪ್ರವಾದಿ ಇಬ್ರಾಹಿಮರ ಕಾಲಾನಂತರ ಅದು ಸಂಪೂರ್ಣವಾಗಿ ಅಳಿಸಿ ಹೋಗಿತ್ತು. ಆನಂತರ ಈ ವಿಧಿವಿಧಾನಗಳನ್ನು ಪುನರ್ಜೀವನಗೊಳಿಸಿ ಸಂಪೂರ್ಣ ರೂಪದಲ್ಲಿ ಜಗತ್ತಿಗೆ ಬೋಧಿಸಿದವರಾಗಿದ್ದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹಜ್ಜಿನ ಪ್ರತಿಯೊಂದು ವಿಧಿಯಲ್ಲೂ ಸಹನೆ, ತ್ಯಾಗ ಮತ್ತು ಅಲ್ಲಾಹನಿಗೆ ಸಂಪೂರ್ಣ ಸಮರ್ಪಣೆ ಎಂಬ ಸಂದೇಶವು ಅಡಗಿದೆ. ಹಜ್ನ ಪ್ರಮುಖ ವಿಧಿಗಳಲ್ಲಿ ಎಹ್ರಾಮ್ ಧರಿಸುವುದು, ತವಾಫ್ ಮಾಡುವುದು, ಸಫಾ ಮರ್ವ ನಡುವೆ ಸಯಿ ಮಾಡುವುದು, ಅರಫಾತ್ನಲ್ಲಿ ನಿಲ್ಲುವುದು, ಮಿನಾದಲ್ಲಿ ಕಲ್ಲು ಎಸೆಯುವುದು ಇತ್ಯಾದಿಗಳು ಸೇರಿಕೊಂಡಂತಹ ಒಂದು ಕರ್ಮವಾಗಿದೆ ಹಜ್. ಇವು ಎಲ್ಲ ಹೊರಗಿನ ಕರ್ಮಗಳನ್ನಷ್ಟೇ ಅಲ್ಲ ಶುದ್ಧೀಕರಿಸುವುದು, ಒಳಗಿನ ಆತ್ಮೀಯ ಪರಿವರ್ತನೆಗೂ ಕೂಡ ಹಜ್ ಕರ್ಮ ಕಾರಣವಾಗುತ್ತದೆ. ಈ ವಿಧಿಗಳು ಮಾನವನಲ್ಲಿ ಸಹನೆ, ನಿಯಂತ್ರಣ, ವಿನಯ ಮತ್ತು ಅಲ್ಲಾಹನ ಮೇಲೆ ಸಂಪೂರ್ಣ ಅವಲಂಬನೆಯನ್ನು ಬೆಳೆಸುತ್ತದೆ. ಹಜ್ಜಿನಿಂದ ಮಾನವನಿಗೆ ಅನೇಕ ಆತ್ಮೀಯ ಮತ್ತು ನೈತಿಕ ಲಾಭಗಳು ಸಿಗುತ್ತದೆ. ನಿಷ್ಠೆಯಿಂದ ಹಜ್ ಮಾಡಿದವನು ಪಾಪಗಳಿಂದ ಶುದ್ಧವಾಗುತ್ತಾನೆ. ಹಜ್ ಎಲ್ಲರನ್ನೂ ಸಮಾನತೆಯ ವೇದಿಕೆಯಲ್ಲಿ ಒಂದಾಗಿಸುತ್ತದೆ. ಜಾತಿ, ವರ್ಗ, ಹಣ ಯಾವುದೇ ಭೇದವಿಲ್ಲದೆ ಎಲ್ಲರೂ ಒಂದೇ ರೀತಿಯ ಬಟ್ಟೆಯಲ್ಲಿ ಒಂದೇ ರೀತಿಯ ವಿಧಿವಿಧಾನಗಳನ್ನು ಕೂಡ ಅವರು ನೆರವೇರಿಸುತ್ತಾರೆ. ಇದು ಜಾಗತಿಕ ಸಹೋದರತ್ವ, ಏಕತೆ ಮತ್ತು ಮಾನವೀಯತೆಯ ಮಹತ್ವವನ್ನು ಈ ಜಗತ್ತಿಗೆ ತಿಳಿಸುತ್ತದೆ. ಹೀಗಾಗಿ ಹಜ್ ಕೇವಲ ಒಂದು ಯಾತ್ರೆಯಲ್ಲ, ಅದು ಜೀವನವನ್ನು ಬದಲಾಯಿಸುವ ಆಧ್ಯಾತ್ಮಿಕ ಪಯಣ. ಇದು ಮಾನವನನ್ನು ಪಾಪಗಳಿಂದ ದೂರವಿಟ್ಟು ಸತ್ಯ, ನ್ಯಾಯ ಮತ್ತು ನೀತಿಯ ದಾರಿಗೆ ಕರೆದುಕೊಂಡು ಹೋಗುತ್ತದೆ. ಹಜ್ ನೆರವೇರಿಸಿದ ನಂತರ ವ್ಯಕ್ತಿಯ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಕಾಣಿಸಬೇಕು. ಅದೇ ನಿಜವಾದ ಹಜ್ಜಿನ ಫಲವಾಗಿದೆ.